ಅರ್ಚನಾ, ಯಾಕಮ್ಮ ನಿನ್ ಬಾಯಿಲಿ ಇಂಥ ಮಾತು? ಏನ್ ಮಾಡಿದ್ಲು ನಮ್ಮ ಮಂತ್ರ ಅಂತದ್ದು? ಮತ್ತೆ ಇನ್ ಹೇಗ್ ಮಾತಾಡ್ತಾರಮ್ಮ? ನಿಮಗ್ ಗೊತ್ತಿಲ್ವಾ ನಾನ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ? ನೀವು ಪ್ರಶ್ನೆ ಕೇಳ್ತಿರಲ್ಲಮ್ಮ. ಅಲ್ಲ, ನಾನೇನ್ ತಪ್ಪಾಗಿ ಮಾತಾಡ್ದೆ ಈಗ? ಏನಮ್ಮ ಇದು? ಏನು ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ತಿದ್ರಲ್ಲ. ಹಾಗಾದ್ರೆ ಮಂತ್ರ ಅಂದ್ರೆ ಯಾರಿಗೂ ಪ್ರೀತಿನೇ ಇಲ್ವಾ ಈ ಮನೆಯಲ್ಲಿ? ಡಾಕ್ಟರ್ ಹೇಳಿದ್ ಮರ್ತೋಯ್ತಾ ಎಲ್ಲಾರ್ಗೂ? ಅಯ್ಯೋ ಹೌದಲ್ವಾ, ಡಾಕ್ಟರ್ 24 ಅವರ್ಸ್ ಏನು ತಿನ್ಬಾರ್ದು ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿಂದ ಅಭ್ಯಾಸ ಅಲ್ವಾ ಅತ್ತೆ? ತಿಂಡಿ ಕರೆದ ತಕ್ಷಣ ಹೋಗ್ಬೇಕು ಅಂತ ಅನ್ನಿಸ್ತು. ಅದರಲ್ಲೂ ಒಂದು ತೊಟ್ಟು ನೀರು ಕುಡಿದೆ ಫುಲ್ ಹಿಂಸೆ ಆಗ್ತಿತ್ತು. ನೀವೆಲ್ಲ ಹೋಗಿ ತಿಂಡಿ ತಿನ್ನಿ. ಸದ್ಯ ಈಗ್ಲಾದ್ರೂ ನೆನ್ಪಾಯ್ತಲ್ಲ ಮಂತ್ರ. ಮಂತ್ರ ಅವರೇ, ನೀವ್ ತುಂಬಾ ಅಪರೂಪ. ನಿಮ್ಮಂತವ್ರು ಬೇಕು, ಇರ್ಬೇಕು. ಬರೀ ಶಾಂತಿ ನಿವಾಸಕ್ ಮಾತ್ರ ಅಲ್ಲ, ನಮ್ಮ ಆಫೀಸ್ಗೂ ನೀವ್ ಬೇಕಲ್ವಾ? ರತ್ನಮ್ಮ, ತಿಂಡಿ ಏನ್ ಮಾಡಿದೀರಾ? ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತಾ? ಓ ನನ್ ಫೇವ್ರೇಟು. ತುಪ್ಪದ ಗಮ್ಮ ಹಾಗೆ ಮೂಗಿಗೆ ಹೊಡಿತಾ ಇದೆ. ಏನ್ ಸಾಸಿವೆ ಹಾಕಿದ್ದೀರಾ? ಅಯ್ಯೋ ಕರೆಕ್ಟು ಕಣಮ್ಮ. ಏನೋ ಹದ್ವಾಗಿ ಹುಡ್ದಿರೋ ತರ ಕಾಣಿಸ್ತಾ ಇದೆ. ಅಯ್ಯೋಯ್ಯೋ, ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಮ್ಮ. ನಿಮ್ ಮೂಗ್ ಎಷ್ಟು ಚೆನ್ನಾಗಿ ಗಮ ಹಿಡಿಯುತ್ತಮ್ಮ. ಅದಾಗೆ ಮನ್ಸಕ್ ಕಳ್ಸಿದ್ರೆ ಮನ್ಸು ಹೊಟ್ಟೆ ಕಳ್ಸುತ್ತೆ. ಹೊಟ್ಟೆಗಾಗ ಬೇಕು ಅನ್ಸುತ್ತೆ. ಅದಕ್ಕೆ ಮೋಸ ಮಾಡಬಾರ್ದು ಕಣಮ್ಮ. ನಮಸ್ತೆ ಸರ್. ನಮಸ್ಕಾರ. ನಾನು ಜನಗಣತಿ ಮಾಡಕ್ ಬಂದಿದ್ದೀನಿ. ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ಹೇಳ್ತೀರಾ? ನಮ್ಮನೇಲಿ 3 ಜನ ಇದ್ದೀವಿ. 3 ಜನನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬನ್ನಿಮ್ಮ, ಬನ್ನಿ ತಿಂಡಿ ತಿನ್ನಿ. ರತ್ನಮ್ಮ, ಹಾ, ಏನ್ ಅನ್ಕೊಂಡಿದ್ದೀರಾ ನೀವು? ಯಾಕತರ ಮಾತಾಡ್ತಾ ಇದ್ದೀರಾ? ಪಾಪ ಮಂತ್ರ ಏನು ತಿನ್ನಂಗಿಲ್ಲ ಅಂದ್ಮೇಲೆ ನಾವೆಲ್ಲ ಹೇಗ್ ತಿನ್ನಕ್ಕಾಗತ್ತೆ ಹೇಳಿ? ಓ ಅರ್ಚನಾ ಮೇಡಮ್, ಪರವಾಗಿಲ್ಲ, ನೀವು ತಿಂಡಿ ತಿನ್ನಿ. ನಮ್ಮ ಮನೆಗ್ ಬಂದು ತುಂಬಾ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ. ನೀವ್ ಹಸ್ಕೊಂಡಿರ್ಬಾರ್ದಲ್ವಾ? ತಿಂಡಿ ತಿನ್ ಹೋಗಿ. ಹೌದಲ್ವಾ? ಆದ್ರೆ ಏನ್ ಮಾಡೋದು, ನನಗೆ ಸರಿಯಾದ ಟೈಮಿಗೆ ತಿನ್ಲಿಲ್ಲ ಅಂದ್ರೆ ತಲೆ ಸುತ್ತ ಬಂದು ರಪ್ ಅಂತ ಬಿದ್ದೋಗ್ಬಿಡ್ತೀನಿ. ನಾನು ಮಂತ್ರನಷ್ಟು ಸ್ಟ್ರಾಂಗ್ ಇಲ್ಲಪ್ಪ. ನಾನು ತಿನ್ಲೇಬೇಕು ಏನಾದ್ರು. ಹೌದು, ನಾನ್ ಬೇರೆ ಮೆಡಿಸಿನ್ ತಗೋಬೇಕು. ಬಹಳ ಹೊತ್ತು ಖಾಲಿ ಹೊಟ್ಟೆಲಿರಕ್ಕಾಗಲ್ಲ. ಏನ್ ಮಾಡೋದು ಅಂತಾನೆ ನಂಗೆ ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಸೀದಾ ಮೇಲ್ಕ್ ಹೋಗ್ಬಿಡ್ತೀರಾ ಅಷ್ಟೇ. ಏನಂದೆ ನೀನು? ಅಲ್ಲ, ಮೇಲಕ್ಕೋಗಿ ನಿಮ್ ರೂಮಲ್ಲಿ ಕೂತ್ಕೋತೀರಾ ಅಂದೆ ಅಷ್ಟೇ. ಇತ್ತೀಚೆಗೆ ಬರ್ತಾ ಬರ್ತಾ ಏನೇನೋ ಬಹಳ ಮಾತಾಡ್ತೀಯ, ಅರ್ಧಂಬರ್ಧ ಎಲ್ಲ. ಅಮ್ಮ, ಇವತ್ತು ತಿಂಡಿ ತಿನ್ನೋದು ಬೇಡ ಅಂತ ಅನಿಸ್ತಿದ್ಯಮ್ಮ. ಒಂದಿನ ಉಪವಾಸ ಇದ್ರೆ ಏನಾಗಲ್ಲ.
ಹೌದು ಅದಕ್ಕೆ ನೀರ್ ತಿಂಡಿ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ. ನಾನು ಉಪವಾಸ ಇರ್ತೀನಿ. ನೀನ್ ಬೇರೆ ಕಡಿಮೆ ಆಗಿದ್ದೆ. ಹೋಗ್ ತಿನ್ನು. ನೀವ್ಯಾರೋ ನನಗೋಸ್ಕರ ಉಪವಾಸ ಇರಬೇಡಿ. ನೀವು ಹೋಗಿ ತಿಂಡಿ ತಿನ್ನಿ. ನಾನು ಅತ್ತೆ ನಿಮ್ ರೂಮಲ್ಲಿ ಕೂತಿರ್ತೀನಿ. ನೋಡಿ, ತಿಂಡಿ ತಿಂದ್ಮೇಲೆ ಬಂದ್ ಕರೀರಿ. ಸರಿ ಮಂತ್ರ, ನಿಮ್ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತ ತಿಂಡಿ ತಿನ್ನಕ್ ಹೋಗ್ತೀನಷ್ಟೇ. ಅಯ್ಯೋ, ಆಮೇಲೆ ಮೇಲ್ ಹೋಗಿ ನೀರ್ ಗೀರ್ ಕುಡಿದು ಬಿಟ್ಟಿರಾ? ಹೊಟ್ಟೆಲ್ ಹುಣ್ಣಾಗಿದೆ ಅಲ್ವಾ? ಹೌದು ಹೌದು, ಹೊಟ್ಟೆ ಒಳಗಡೆನೆ ಹುಣ್ಣಾಗಿರೋದು. ಏನಂದೆ? ಏನಿಲ್ಲ, ಅಂದ್ರೆ ಅವಳ ಹೊಟ್ಟೆನಲ್ಲಿ ಒಳಗಡೆ ಹುಣ್ಣಾಗಿದ್ಯಲ್ಲ, ತಿಂದ್ರೆ ಉರಿಯತ್ತೆ ಅಂತ ಹೇಳ್ದೆ. ಹಾ, ಆಗತ್ತೆ ಎಲ್ಲ ಮಾತಾಡ್ತೀಯ ನೀನು. ಹೋಗು ಮಂತ್ರ ನೀನು. ಬಂದ್ ಕರೀರಿ. ಹಾ ಸರಿ, ಬನ್ನಿ ಎಲ್ರೂ ತಿಂಡಿ ಬನ್ನಿ. ಛೇ, ಬೆಳಿಗ್ಗಿಂದ ಹುಡುಕ್ತಾನೆ ಇದ್ದೀನಿ. ಅರ್ಧ ದಿನ ಆಗೇ ಹೋಯ್ತು, ಆದ್ರೆ ಮಂತ್ರನ ಹೆಸರು ಕೂಡ ಕೇಳಿಲ್ವಲ್ಲ. ನನ್ ಮನ್ಸು ಯಾಕೋ ಮಂತ್ರ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನಿಸ್ತಾ ಇದೆ. ಆದ್ರೆ ಎಲ್ಲಿದ್ದಾಳೆ? ಇರ್ಲಿ, ಬೇರೆ ಏರಿಯಾದಲ್ಲಿ ಹುಡುಕಿದ್ರಾಯ್ತು. ಮಂತ್ರ ಮಂತ್ರ ಎಲ್ಲಿ ಹೋದ್ಲಿ ಈ ಹುಡುಗಿ? ಮಂತ್ರ, ಅಲ್ಲಮ್ಮ, ನೀನು ಊಟನೂ ಮಾಡಿಲ್ಲ, ಏನು ಕುಡ್ದೂ ಇಲ್ಲ. ಅದ್ಯಾಕ್ ಮತ್ತೆ ವಾಶ್ರೂಮ್ ಹೋಗ್ಬಿಟ್ಟು ಬರ್ತಿದ್ಯಾ? ಏನ್ ಮಾಡೋದತ್ತೆ, ಒಂದ್ ದೊಡ್ಡ ನೀರ್ ಕುಡ್ದಿಲ್ಲ ಅಂದ್ರೂ ತುಂಬಾ ಕಷ್ಟ ಆಗ್ತಿದೆ. ರಾತ್ರಿ ಎಲ್ಲ ನಿದ್ದೆ ಬೇರೆ ಇಲ್ಲ, ಕಣ್ಣೆಲ್ಲ ಉರಿತಾ ಇದೆ. ಅದಕ್ಕೆ ಸ್ವಲ್ಪ ನೀರ್ ಹಾಕೋದೆ. ಹೌದಾ? ಅದ್ಕೆ ನೀವ್ ಹಸ್ವು ತಡಿಯಲ್ವಲ್ಲ ಅದ್ಕೆ? ಹೇಗಿರ್ತೀರಾ ಅದ್ಕೆ? ಏನ್ ಮಾಡಕ್ಕಾಗುತ್ತೆ ಸುಕೃತ, ಇರ್ಲೇಬೇಕಾಗಿರುವಂತ ಪರಿಸ್ಥಿತಿ. ಮಂತ್ರ, ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಏನಂತೆ? ಏನಂತ್ಯಮ್ಮ? ನೀವ್ ಹೇಳ್ತಾ ಇರೋದ್ ನಿಜನಾ ಅತ್ತೆ? ನಿಜನಾ ಅಂತ ನನಗೂ ಗೊತ್ತಿಲ್ಲ ಅಮ್ಮ. ನನಗೂ ಬೇರೆಯವ್ರು ಹೇಳಿರೋದಲ್ವಾ, ಅಲ್ಲಿ ಹೋಗಿ ನೋಡಿದ್ರೆ ತಾನೇ ನಿಜನಾ ಸುಳ್ಳ ಅಂತ ಗೊತ್ತಾಗೋದು. ಸರಿ ಅತ್ತೆ, ಆದ್ರೆ ಈಗ ನೋಡಮ್ಮ, ಕೆಲವೊಂದು ದೇವ್ರಿಂದನೂ ಆಗದೆ ಇರೋಂಥ ಕೆಲಸ ಇಂಥ ಕೆಲಸಗಳಿಂದ ಆಗ್ಬಿಡತ್ತಂತೆ. ಅದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ. ಏನಂತ್ಯ? ಸರಿ ಅತ್ತೆ, ಆದ್ರೆ ಇವಾಗ ಆಫೀಸ್ಗೆ ಹೋಗೋಕೆ ಅವರು ರೆಡಿ ಪರವಾಗಿಲ್ಲ ಅಮ್ಮ, ನಾನು 1 ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳು. ಸುಸ್ತಾಗ್ತಿದೆ ಅಂತ ಹೇಳಿದ್ರಾಯ್ತು. ಅವರೆಲ್ಲ ಹೋದ್ಮೇಲೆ ಹೋಗೋಣ. ಆಮೇಲೆ ಅರ್ಚನನ ಹೆಸರಲ್ಲಿ ಪೂಜೆ ಮಾಡ್ಸೋಣ. ಈ ಕೆಲಸದಿಂದ ಅರ್ಚನನ ಆರಾಮಾಗೆ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ಬೋದು. ಸಂಜೆ ನೀನು ಆಫೀಸಿಂದ ಬರೋ ಅಷ್ಟೊತ್ತಿಗೆ ಅವಳು ಇರಬಾರ್ದು ಇಲ್ಲಿ.